ಶಕ್ತಿ ತುಂಬಿದ ಶಕ್ತಿನಗರ, ಅನ್ನ ನೀಡುವ ಅಕ್ಕಿ ಹೊಟ್ಟೆ, ನಮ್ಮ ರಾಯಚೂರು ಜಿಲ್ಲೆ. ಇದರ ಮುಂದುವರೆದ ಭಾಗವಾದ ಈ ಸಂಚಿಕೆಯಲ್ಲಿ ರಾಯಚೂರಿನ ಶಕ್ತಿ, ಕೃಷಿ ಮತ್ತು ವಾತಾವರಣದ ಕುರಿತು ತಿಳಿದುಕೊಳ್ಳೋಣ. 1985-86ರಲ್ಲಿ ಸ್ಥಾಪನೆಯಾದ RTPS ಅಂದರೆ ರಾಯಚೂರು ಥರ್ಮಲ್ ಪವರ್ ಸ್ಟೇಷನ್ ಕರ್ನಾಟಕದ ಮೊದಲ ಹಾಗೂ ಅತಿ ದೊಡ್ಡ ಉಷ್ಣ ವಿದ್ಯುತ್ ಸ್ಥಾವರ. ಇದರಿಂದ ಈ ಒಂದು ಪ್ರದೇಶವನ್ನ ಶಕ್ತಿನಗರ ಅಂತಾನೂ ಕರೀತಾರೆ. 2016ರಲ್ಲಿ ಯರ್ಮರಸ್ ಉಷ್ಣ ವಿದ್ಯುತ್ ಸ್ಥಾವರ ಅಂದರೆ ಯರ್ಮರಸ್ ಥರ್ಮಲ್ ಪವರ್ ಪ್ಲಾಂಟ್ ಕೂಡ ಇಲ್ಲಿ ಪ್ರಾರಂಭವಾಯಿತು. ಜೊತೆಗೆ ಮಲ್ಲಾಪುರ ಜಲವಿದ್ಯುತ್ ಯೋಜನೆ ಕೂಡ ಈ ಜಿಲ್ಲೆಗೆ ಶಕ್ತಿ ನೀಡುತ್ತಿದೆ. ಈ ಶಕ್ತಿಯ ಜೊತೆಗೆ ಕೃಷಿಯಲ್ಲಿಯೂ ಕೂಡ ರಾಯಚೂರು ಜಿಲ್ಲೆ ಕರ್ನಾಟಕದಲ್ಲೇ ಅತಿ ಹೆಚ್ಚು ಭತ್ತವನ್ನು ಬೆಳೆಯುವ ಜಿಲ್ಲೆಯಾಗಿದೆ. ಇಲ್ಲಿನ ತುಂಗಭದ್ರಾ ಕಾಲುವೆ ನೀರಾವರಿಯು ಈ ಭಾಗದ ರೈತರ ಜೀವನಾಡಿ. ಅಷ್ಟೇ ಅಲ್ಲ, ಇಲ್ಲಿನ ವಾತಾವರಣದ ವೈಶಿಷ್ಟ್ಯ ಇನ್ನೂ ಇದೆ. ರಾಯಚೂರಿನಲ್ಲಿ ಇದುವರೆಗೂ 45.6 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದ್ದು, ಇದು ಕರ್ನಾಟಕದಲ್ಲೇ ಅತಿ ಹೆಚ್ಚು ಉಷ್ಣಾಂಶ ದಾಖಲಾಗಿದ್ದ ಸ್ಥಳವಾಗಿದೆ. ಶಕ್ತಿ ಮತ್ತು ಕೃಷಿಯಲ್ಲಿ ಮುಂಚೂಣಿಯಲ್ಲಿರುವ ಈ ರಾಯಚೂರು ಜಿಲ್ಲೆಯು ಸಂಸ್ಕೃತಿ ಮತ್ತು ಶಿಕ್ಷಣದಲ್ಲಿಯೂ ಮುಂಚೂಣಿಯಲ್ಲಿದೆ. ಇದರ ಕುರಿತು ಮುಂದಿನ ಭಾಗದಲ್ಲಿ ತಿಳಿಯೋಣ.